ಸಖತ್ತಾಗಿ ನಟನೆ ಅಂತೂ ಮಾಡಿದೀವಿ. ಇವತ್ತಿನ ಜನರ ರೆಸ್ಪಾನ್ಸಸ್ ನೋಡಿ ಏನ್ ಅನಿಸ್ತಾ ಇದೆ ನಿಮಗೆ? ಖುಷಿ ಆಗುತ್ತಮ್ಮ, ಯಾಕಂದ್ರೆ ಸ್ಪಿನ್ ಆಲ್ಮೋಸ್ಟ್ ಸುಮಾರು ವರ್ಷದ ಕನಸಿದು. ಆಸ್ ಆಕ್ಷನ್ ಹೀರೋ ಅಲ್ಲ, ಒಬ್ಬ ನಟನಾಗಿ ಗುರುತಿಸ್ಕೊಳ್ಳೋದು ನನಗೆ ಅವತ್ತಿಂದ ನನ್ನ ಇಂಡಸ್ಟ್ರಿಗೆ ಬಂದಾಗ್ಲಿಂದಾನು ನನ್ಗೆ ಅದೊಂದು ಕಾಡ್ತಾನೆ ಇತ್ತು. ನನ್ನ ಒಬ್ಬ ಆಕ್ಟರ್ ಆಗಿ ಗುರುತಿಸ್ಕೋಬೇಕು, ನನ್ನೊಳಗಡೆ ಒಬ್ಬ ಒಳ್ಳೆ ನಟ ಇದ್ದಾನೆ ಅಂತ ನನಗೆ ಗೊತ್ತು. ಸೊ ಅದು ಮಾದೇವ ಇಂದ ನನಗೆ ಆಯಿತು. ಬಟ್ ಅಗೇನ್ ಮಾದೇವ ಒಂದು ಏನ್ ನೀವು ಒಂದು ರುದ್ರಾವತಾರ ನೋಡಿದಿರೋ ಅದರದ್ದು ವಿರುದ್ಧವಾಗಿ ಸಟಲ್ ಆಗಿ ರಿಸ್ಟ್ರೇನ್ ಆಗಿ ಡೈಲಾಗು ಮಾತಾಡಕ್ ಮುಂಚೆ ಅಗೇನ್ ನನ್ಗೆ ಮಾದೇವ ತುಂಬಾ ಪ್ಲಸ್ ಆಗಿದ್ದೇನಕ್ಕೆ ಅಂದ್ರೆ ಈ ಸಿನಿಮಾದಲ್ಲೂ ಡೈಲಾಗ್ ಹೇಳಕ್ ಮುಂಚೆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ತಂದು ಅದಾದ್ಮೇಲೆ ಆಕ್ಟ್ ಮಾಡ್ತಿದ್ದೆ. ಬಿಕಾಸ್ ನಾನು ನಿಮ್ಗೆ ಎಲ್ರಿಗೂ ಇಂಟರ್ವ್ಯೂ ಕೊಟ್ಟಾಗ ಹೇಳಿದ್ದೆ, ಪಾತ್ರವಾಗಿ ಜೀವಿಸಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ನನಗೆ ಎಲ್ಲಾರು ಡೈಲಾಗ್ಸ್ ಗೊತ್ತಿತ್ತು, ಪ್ರತಿಯೊಬ್ರು ಯಾವ ತರ ರಿಯಾಕ್ಟ್ ಮಾಡ್ತಿದ್ರು ಆ ಸೆಟ್ ಅಲ್ಲಿ, ಆ ಒಂದು ಜಾಗದಲ್ಲಿ ಜೀವಿಸಿದಾಗ ಈ ತರದೊಂದು ಔಟ್ಪುಟ್ ಬರುತ್ತೆ. ನಿಮ್ಗೆ ಎಲ್ರು ವಿನೋದ್ ಪ್ರಭಾಕರ್ ಕಾಣಿಸದ್ನ ಬಲರಾಮ ಕಾಣಿಸೋದು, ಅದೇ ಸಕ್ಸಸ್. ಪರವಾಗಿಲ್ಲ, ಬೆಟರ್, ಫೀಲಿಂಗ್ ಬೆಟರ್. ಇನ್ನೊಂದಿಷ್ಟು ಇಂಜೆಕ್ಷನ್ಸ್ ಹೋಗ್ತಿದೆ, ಐ ಬಿ ಫೈನ್. ಅದೇ ಇನ್ನೊಂದು ಸ್ವಲ್ಪ ಡಾಕ್ಟರ್ ಅಡ್ವೈಸ್ ಮಾಡಿರೋದು, ಪ್ರೆಷರ್ ತಗೋಬೇಡಿ. ಬಿಕಾಸ್ ಅವ್ರು ಯಾರೇ ಹೇಳ್ಬೋದು, ಬಿಕಾಸ್ ನನ್ನೊಳಗಡೆ ಏನು ನಡೀತಿದೆ ನನಗೆ ಗೊತ್ತಿದೆ. 25ನೇ ಸಿನಿಮಾ, ಅದಾದ್ಮೇಲೆ 14-15 ಕೋಟಿ ರೂಪಾಯಿ ಬಡ್ಜೆಟ್. ಆ್ಯಂಡ್ ನನ್ನ ಮೇಲೆ ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ 7 ಕೋಟಿ ಮೇಲೆ ಖರ್ಚು ಮಾಡಬೇಡಿ ಅಂತ, ಬಟ್ ಡಬಲ್ ಖರ್ಚು ಮಾಡಿ ಅದಾದ್ಮೇಲೆ ಇದು 25ನೇ ಸಿನಿಮಾ ಆದ್ಮೇಲೆ ನಂದು ಸಿನಿಮಾ ಬೇರೆ ಇದಿದೆ. ಸೊ ಕರಿಯರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಸಿನಿಮಾ ಇದು. ಸೊ ನನಗೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸಡನ್ ಆಗಿ ಆಲ್ ಆಫ್ ದ ಸಡನ್ ನಮ್ಗೆ ಇದ್ದಿದ್ದೆ 20 ದಿನ. ಐ ಥಿಂಕ್ June 1 ಇಲ್ಲ ಐ ಮೀನ್ ಮೇ ಟೈಮಲ್ಲಿ, ಮೇ ಎಂಡಲ್ಲಿ ನಮಗೆ ಡೇಟ್ ಬಂದ್ಬಿಡ್ತು, 26th ರಿಲೀಸ್ ಅಂತ. ಒಂದ್ ಕಡೆ ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ, ಎಲ್ಲ ಕೆಲಸಗಳು ಸ್ಪ್ಲಿಟ್ ಆಗಿ ಬಾಂಬೆಲಿ ಒಂದ್ ಕಡೆ ನಡೀತಿದೆ, ಎಲ್ಲ ನಡೆದು ಎಲ್ಲಾನು ಒಂದ್ ಕಡೆ ಬರಬೇಕು. ಅಂಡ್ ಅಗೇನ್ ನಾವು ಪ್ರಮೋಷನ್ ಅಲ್ಲಿ ಎಲ್ಲೂ ಸೋಲ್ಬಾರ್ದು ಅಂತ ಹೇಳಿ, ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಒಂದು 8 ಚಾನಲ್ ದಿನಕ್ಕೆ ಅಷ್ಟೆಲ್ಲ ಮಾತಾಡಿದೀವಿ. ಎಲ್ಲರೂ ಅಷ್ಟೇ, ನಾನೊಬ್ನೇ ಅಲ್ಲ, ಎಲ್ಲ ಆರ್ಟಿಸ್ಟ್ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಸೊ ಎಲ್ಲ ಮಾಡಿದ್ರು. ಮೇ ಬಿ ನಾನು ತುಂಬಾ ಪ್ರೆಷರ್ ತಗೊಂಡ್ಬಿಟ್ಟಿದ್ದೆ, ಬಿಕಾಸ್ ನನ್ಗೆ ಅದೊಂದೇ ಜೀವನ, ಸಿನಿಮಾ ಒಂದೇ ಗೊತ್ತಿರೋದು, ಬೇರೆ ನನ್ಗೆ ಗೊತ್ತಿಲ್ಲ. ಬಿಕಾಸ್ ಐ ಲಿವ್ ಸಿನಿಮಾ, ನನಗೆ ಐ ಬ್ರೀತ್ ಸಿನಿಮಾ. ನನಗೆ ಅಷ್ಟು ಸಿನಿಮಾ ಅಂದ್ರೆ ಇಷ್ಟ. ನನ್ಗೆ ಪ್ರತಿಯೊಂದು ಇದು ಅಂತಲ್ಲ, ಇನ್ನೊಂದು 2 ಸಿನಿಮಾಗಳು ನಡೀತಿದೆ. ಸೊ ಅದು ಸ್ಕ್ರಿಪ್ಟು ನಡೀತಿದೆ, ಸ್ಕ್ರಿಪ್ಟ್ ವರ್ಕಲ್ಲೂ ಇದ್ದೀನಿ. ಸೊ ಆ ತರದ್ದು ಇನ್ವಾಲ್ವ್ಮೆಂಟ್ ಅಲ್ಲಿ ಸೊ ಬಲರಾಮದು ತುಂಬಾ ಪ್ರೆಷರ್ ಆಗಿತ್ತು. ದೆನ್ ಐ ಆಮ್ ಆಲ್ ರೈಟ್. ಸರ್, ರಿವ್ಯೂ ತಗೋಬೇಕಾದ್ರೆ ದರ್ಶನ್ ಸರ್ ಇಲ್ಲ ಅನ್ನೋ ಕೊರ್ಗುನ ವಿನೋದ್ ಸರ್ ನೀಗಿಸ್ತಾ ಇದಾರೆ, ಆ ತರ ಕಾಣಿಸಿದ್ರು ಅಂತ ಆಡಿಯನ್ಸ್ ಹೇಳಿದ್ರು ಕೆಳಗಡೆ. ಸೊ ಹೇಗ ಅನಿಸ್ತು ಸರ್? ಖುಷಿ ಆಗುತ್ತಮ್ಮ ನನ್ಗೆ, ಬಿಕಾಸ್ ಪ್ರತಿ ಸಲನೂ ಅವ್ರು ನನಗೆ ಪ್ರತಿ ಸಿನಿಮಾಗೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಈವನ್ ಲಾಸ್ಟ್ ಟೈಮ್ ಮಾದೇವ ಟೈಮಲ್ಲೂ ಹೇಳಿದ್ದೆ, ಸಾಕಷ್ಟು ಜನ ನೀವೆಲ್ಲ ಇನ್ನೂ 1999 ನನ್ನ ಅವರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿತ್ತು. ಇದು ನನ್ನ ಅವರ ಬಾಂಧವ್ಯ ಅಲ್ಲ, ನಮ್ಮ ತಂದೆ ಅವ್ರ ತಂದೆಯವರು, ಅದನ್ನ ನಾವು ಕ್ಯಾರಿ ಮಾಡ್ತಿದ್ದೀವಿ. ಸೊ ಸಾಕಷ್ಟು ಸಲ ನಾನು ಹೇಳಿರೋದೇನು ಅಂದ್ರೆ, ನಾನು ಮಾತಾಡಿಲ್ಲ ಅಂದಾಗ ನನಗೆ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ನನ್ನ ಫ್ರೆಂಡ್ಶಿಪ್ ಇಲ್ಲ ಅಂತ. ಅವ್ರು ಒಂದು ಕಷ್ಟದಲ್ಲಿದ್ದಾಗ ಅವ್ರ ಹೆಸರನ್ನ ನಾವು ಪಬ್ಲಿಸಿಟಿಗೆ ಯೂಸ್ ಮಾಡಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೆ ನಾನು ಆಕ್ಚುಲಿ ಸಿನಿಮಾ ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ. ಇವನ್ ಮಾದೇವ ನಾನು ಮಾತಾಡಿಲ್ಲ, ಯಾಕಂದ್ರೆ ಅವರೇ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಆ ಟೈಮಲ್ಲಿ ನಾನು ಬಂದು ನನ್ನ ಸಿನಿಮಾ ಟೈಮಲ್ಲಿ ನಾನು ಏನೋ ಬಳಸ್ಕೊಂಡೆ. ಈಗ ನಾನು ಮಾತಾಡಿಲ್ಲ ಅಂದ್ರೆ ಸುಮಾರು ಜನ ಏನು ಅಂದ್ರೆ ನೋಡ್ರಿ ಮಾತಾಡಿಲ್ಲ ಅಂತಾರೆ. ಮಾತಾಡಿದಾಗ ಓಕೆ, ಅವ್ರ ಸಿನಿಮಾ ಪ್ರಚಾರಕ್ಕೆ ಮಾತಾಡ್ತಿದ್ದಾರೆ ಅಂತ. ಬಟ್ ಯಾರೇ ಏನೇ ಹೇಳಲಿಮ್ಮ, ನನ್ನ ಅವರ ಬಾಂಧವ್ಯ ನನಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಫ್ಯಾನ್ಸ್ ಗೊತ್ತಿದೆ. ಒರಿಜಿನಲ್ ಫ್ಯಾನ್ಸ್ ನಮ್ಮ ಜೊತೆ ಏನು ಒಡನಾಟ ಇತ್ತು ಗೊತ್ತಾ, ಅವ್ರಿಗೆಲ್ರಿಗೂ ಗೊತ್ತಿದೆ. ನನ್ನ ಅವರ ಏನು ಫ್ರೆಂಡ್ಶಿಪ್ ಇದೆ. ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೊಂತ? ಖಂಡಿತ ಯಾರೇ ಆದ್ರೂ ಮಿಸ್ ಮಾಡ್ಕೊಂತಾರಲ್ಲ. ನಾವೀಗ ಎಕ್ಸಾಂಪಲ್ ಮಾದೇವ ಇಟ್ಟಾದಾಗ ನನ್ನ ತಂದೆ ಇಲ್ಲ, ನನ್ನ ತಾಯಿ ಇಲ್ಲ ಅಂತ ಎಷ್ಟೊಂದು ಬೇಜಾರಾಗ್ತಿತ್ತು. ನನ್ಗೆ ಅವಾರ್ಡು, News 18 ಅವಾರ್ಡ್ ಕೊಟ್ಟರು, ಚಿತ್ತಾರ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಟ್ಟರು. ನಾನು ಆ 2 ಅವಾರ್ಡ್ ತಗೊಂಡಾಗ ಐ ಡೆಡಿಕೇಟ್ ಟು ಮೈ ಫಾದರ್. ಆ ಟೈಮಲ್ಲಿ ಜಸ್ಟ್ ಇಮ್ಯಾಜಿನ್, ನನ್ನ ತಂದೆ ಅವರು ಆ ಸ್ಟೇಜ್ ಮೇಲೆ ಇದ್ದು ಅವ್ರಿಗೆ ನಾನು ಅವಾರ್ಡ್ ಕೊಟ್ಟಿದ್ರೆ ಎಷ್ಟು ಹೆಮ್ಮೆ ಅನಿಸ್ತಾ ಇತ್ತು. ಅದೇ ತರ ಒಂದು ಬಾಂಡಿಂಗ್ ಇರುತ್ತೆ ಗೊತ್ತಾ. ಈಗ ತಂದೆ ತಾಯಿ, ನನ್ನ ಅಕ್ಕಂದಿರು, ನನ್ನ ತಾಯಿ ಅಂಡ್ ನನ್ನ ತಂಗಿ ಆಗ್ಲಿ, ಸೊ ಎಲ್ಲರೂ ಅದೇ ತರ ಒಂದು ಫ್ಯಾಮಿಲಿ. ದಿಸ್ ಇಸ್ ಅ ಫ್ಯಾಮಿಲಿ ಆಕ್ಚುಲಿ ನಮ್ಮ ಸಿನಿಮಾ. ಈಗ ನೀವು ಅಷ್ಟೇ, ನಾವು ಅಷ್ಟೇ. ಈಗ ನಾನು ಸಿನಿಮಾ ಮಾಡಿದಾಗ ನೀವು ಅದನ್ನ ತಲುಪಿಸಿಲ್ಲ ಅಂದ್ರೆ ನನ್ಗೆ ಎಷ್ಟು ಕಷ್ಟ ಆಗುತ್ತೆ. ಎವ್ರಿಬಡಿ ಹ್ಯಾಸ್ ಟು ಸಪೋರ್ಟ್ ಈಚ್ ಅಂಡ್ ಎವ್ರಿಬಡಿ. ಸೊ ಐ ಬಿಲೀವ್ ಇನ್ ಫ್ಯಾಮಿಲಿ, ಐ ಬಿಲೀವ್ ಇನ್ ಸ್ಕ್ರಿಪ್ಟ್.
ಐ ಆಲ್ವೇಸ್ ಬಿಲೀವ್ ಇದೊಂದು ಕಾಲಚಕ್ರ ಅಷ್ಟೇ. ಸರ್ ಮೈಸೂರು ಪ್ರೀಮಿಯರ್ ಶೋ ನೋಡಿದಾಗ ಮೊನ್ನೆ ಎಲ್ಲ ರಿವ್ಯೂಸ್ ನೋಡಿದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಪ್ರೀಮಿಯರ್ ಶೋಗೆನೆ. ನಿಮಗೆ ಆ ರೆಸ್ಪಾನ್ಸ್ ನೋಡಿ ಹೇಗೆ ಅನ್ನಿಸ್ತು? ನನಗೆ ಫೋನಲ್ಲಿ ಇನ್ಫಾರ್ಮ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಅಂತ. ಒಂದು ಸಾಕಷ್ಟು ಜನ ಹುಡುಗರು ಕಲಾವಿದರು ನನ್ನ ಜೊತೆ ಆಕ್ಟ್ ಮಾಡಿದವರು ಅಷ್ಟು ಜನ ಹೇಳಿದ್ರು ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ನಮಗೆ ವಿನೋದ್ ಪ್ರಭಾಕರ್ ಕಾಣಿಸಿಲ್ಲ, ಬಲರಾಮನೇ ಕಾಣಿಸಿದ್ದು ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರೆಗೂ. ಅಗೇನ್ ಯು ಪ್ರೂವ್ಡ್ ಆಸ್ ಎನ್ ಆಕ್ಟರ್. ನೀವು ಹೊರಗಡೆ ಬಂದಾಗ ಆಚೆ ಬಂದಾಗ ಬಲರಾಮ ತುಂಬಾ ಕಾಡ್ತಾನೆ. ಲಾಸ್ಟ್ 20 minutes ಆ ಎಮೋಷನಲಿ ಕನೆಕ್ಟ್ ಮಾಡ್ತಾನೆ ಬಲರಾಮ ಅನ್ನೋದು ಗೊತ್ತಿತ್ತು. ನಾನು ಆ ಒಂದು ಲಾಸ್ಟ್ ಎಪಿಸೋಡ್ ಎಡಿಟ್ ಮಾಡಬೇಕಾದ್ರೆ ನನಗೆ ಗೊತ್ತಿತ್ತು ಕನೆಕ್ಟ್ ಆಗುತ್ತೆ ಅಂತ. ಬಟ್ ಆಕ್ಚುಲಿ ಬಂದು ಅದು ಇನ್ನೂ ಒಂದು ಆಲ್ಮೋಸ್ಟ್ 1 ನಿಮಿಷ ಇತ್ತದು ಆ ಕಿಲ್ಲಿಂಗ್ ಎಪಿಸೋಡ್ ಅಲ್ಲ. ಬಟ್ ಸೆನ್ಸರ್ ಅಲ್ಲಿ ನಮಗೆ ಇಲ್ಲ, ಅದು ಸ್ಟ್ಯಾಬಿಂಗ್ ತುಂಬಾ ಇದೆ, ಒಂಥರ ಅದು ನಮ್ಗೆ ಹಾರ್ಶ್ ಆಗ್ತಿದೆ ಅಂತ ಹೇಳಿ ಆಲ್ಮೋಸ್ಟ್ ಒಂದು 30 to 45 seconds ಕಟ್ ಮಾಡಿದ್ದಾಯ್ತು. ಇಲ್ಲ ಅಂದ್ರೆ ಅದು ಇನ್ನೂ ಆ ಕಿಲ್ಲಿಂಗ್ ಬಲರಾಮ ಇನ್ನೂ ಒದ್ದಾಡಿ, ಯಾಕಂದ್ರೆ ಬಲರಾಮ ಇಸ್ ವೆರಿ ಪವರ್ಫುಲ್. ಅವನ ಮಚ್ಚಲ್ಲಾಗ್ಲಿ ಅಥವಾ ಚಿಕ್ಕ ಚಿಕ್ಕ ಚಾಕುಲಾಗ್ಲಿ ಚಿಕ್ಕ ಹುಡುಗರು ಸಾಯ್ಸಕ್ಕಾಗಲ್ಲ. ಸೊ ಬಲರಾಮ ವಾಸ್ ಪವರ್ಫುಲ್. ಅವನಿಗೆ ಆ ಚಾಕು ಬಂದಾಗ್ಲೇ ಅವನು ಈಸಿಯಾಗಿ ಹೊಡಿಬೋದಿತ್ತು ಹುಡುಗರ್ನ. ಬಟ್ ಸ್ಟಿಲ್ ಯೋಚನೆ ಮಾಡಿದಾಗ ಒಂದ್ಸಲ ಹಂಗೆ ಹೋದಾಗ ಅವ್ರ ಮಗು ಕಣ್ ಮುಂದೆ ಕಾಣಿಸ್ದಾಗ ಅವ್ನ್ ಏನ್ ಮಾಡ್ತಾನೆ ಅಂದ್ರೆ, ಬೇಡ ಸಾಕು, ನನ್ ಇಲ್ಲೇ ಮುಗಿಲಿ ಅಂತ ಚಾಕು ಬಿಟ್ಬಿಟ್ಟು ಈ ಹಿಮ್ಸೆಲ್ಫ್ ಡೈಸ್. ರೆಡಿ ಅಂತಾರ. ಅವಾಗ ನಾನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ರಿಂದ ಅವರು, ಇಲ್ಲಾಂದ್ರೆ ನಾನು ಯಾವಾಗ್ಲೂ ಉತ್ತರ ಕರ್ನಾಟಕ ಎಲ್ಲ ರೌಂಡ್ ಹೋಗ್ತಿದ್ವಿ. ನೀವೆಲ್ಲರೂ ಬರ್ತಿದ್ರಲ್ಲ, ಜೊತೆಲಿ ಬರ್ತಿದ್ರಿ. ಖಂಡಿತ ಸರ್. ಈ ಸಿನಿಮಾ ಬಲರಾಮನ ದಿನಗಳು ಅಂದಾಗ ಬಹಳಷ್ಟು ಜನ ಏನ್ ಅನ್ಕೊಂಡಿದ್ರು ಅಂದ್ರೆ, ಇದು ಒಂದು ಅಂಡರ್ ವರ್ಲ್ಡ್ ಸಿನಿಮಾ. ಅಂಡರ್ ವರ್ಲ್ಡ್ ಆದ್ರೆ ಲಾಂಗು, ಮಚ್ಚು, ಕ್ರೂರತೆ, ರಕ್ತಪಾತ ಇದೆಲ್ಲ ಇರುತ್ತೆ ಅಂತ ಇವತ್ತು ಪ್ರೂವ್ ಮಾಡಿದಿರಿ. ಅಂಡ್ ಬಹಳಷ್ಟು ಜನ ಈಗ ಇಲ್ಲೇ ಇದ್ದಾರೆ ಹೆಣ್ಮಕ್ಳು. ನಿಮ್ಗೆಲ್ಲ ತುಂಬಾ ಹಾರ್ಶ್ ಅನ್ಸ್ತಾ, ಬ್ಲಡ್ ಶೆಡ್ ಇತ್ತ, ಸೊ ಇಲ್ಲೇ ಇದ್ದಾರೆ ಬೈ ಪ್ರೂಫ್. ಸೊ ಖಂಡಿತ ನನಗೆ ಮಾದೇವ ಆದ್ಮೇಲಂತೂ ಬಹಳಷ್ಟು ಜವಾಬ್ದಾರಿಯುತ ಸಿನಿಮಾಗಳು ಮಾಡ್ತಿದ್ದೀನಿ. ಸೊ ಖಂಡಿತ ಅವ್ರಿಗೆಲ್ರಿಗೂ ಇಷ್ಟ ಆಗಬೇಕು, ಹೆಚ್ಚಾಗಿ ಮಹಿಳೆಯರಿಗೆ ಇಷ್ಟ ಆಗಬೇಕು ಅಂತ ಸಿನಿಮಾ ಮಾಡ್ತಿದ್ದೀನಿ. ಸೊ ಅದು ಅಂಡ್ ಫ್ಯಾಮಿಲಿ ಎಲ್ಲರೂ ಬರಬೇಕು. ಸಣ್ಣ ಮಗುವಿಂದ ಹಿರಿಯರಿಂದ ಕಿರಿಯರವರೆಗೂ ಬರಬೇಕು ಅನ್ನೋದು ನನ್ನ ಒಂದು ದಟ್ ಇಸ್ ಮೈ ಮೋಟೋ. ಸೊ ಖಂಡಿತ ಆ ಒಂದು ಈ ಸಿನಿಮಾಯಿಂದ ಮತ್ತೆ ತಿರ್ಗಾ ಕಂಟಿನ್ಯೂ ಆಗುತ್ತೆ ಅನ್ನೋ ನಂಬಿಕೆ. Thank you so much.